ನಾರ್ಮಲಾಗಿ ಎಲ್ಲರೂ ಕೋಳಿ ಮೊಟ್ಟೆಲಿ ಎಗ್ ಬುಜಿನ ಮಾಡ್ತಾರೆ, ಬಟ್ ನಾನಿಲ್ಲಿ ಫಿಶ್ ಮೊಟ್ಟೆಲಿ ಎಗ್ ಬುಜಿನ ಮಾಡ್ತಿದ್ದೀನಿ. ತುಂಬ ಸಿಂಪಲ್ಲಾಗಿ ಮತ್ತು ಟೇಸ್ಟಿಯಾಗಿ ಮಾಡ್ಕೋಬೋದು. ಜಸ್ಟ್ 5 ಮಿನಿಟ್ಸಲ್ಲಿ ಇದು ರೆಡಿ ಆಗಿಬಿಡುತ್ತೆ. ಇದನ್ನು ಮಾಡೋಕ್ಕೆ ಒಂದು 2 ಕೋಳಿ ಮೊಟ್ಟೆ ಮತ್ತು ಫಿಶ್ದು ಮೊಟ್ಟೆನ ತೊಗೊಂಡಿದ್ದೀನಿ. ಆನಂತರ ಒಂದು ಮೀಡಿಯಮ್ ಸೈಜು ಈರುಳ್ಳಿನ ತಗೊಂಡು ಸಣ್ಣದಾಗಿ ಈ ರೀತಿ ಕಟ್ ಮಾಡಿ ಎತ್ತಿಟ್ಕೋಬೇಕು. ಆನಂತರ ಸ್ವಲ್ಪ ಕರಿಬೇವಿನ ಸೊಪ್ಪು ಮತ್ತು ಕಾಯಿ ತುರಿಬೇಕು. ಇದಾದಮೇಲೆ ಒಂದು ಬಾಣಲೆಗೆ ಸ್ವಲ್ಪ ಎಣ್ಣೆನ ಹಾಕಿ ನಾವು ಕಟ್ ಮಾಡಿ ಎತ್ತಿಟ್ಕೊಂಡಂಥ ಈರುಳ್ಳಿನ ಹಾಕಿ ಈರುಳ್ಳಿ ಫ್ರೈ ಆಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಈರುಳ್ಳಿ ಒಂದು ಅರ್ಧ ಫ್ರೈ ಆದಮೇಲೆ ಅದಕ್ಕೆ ನಾವು ಸ್ವಲ್ಪ ಕರಿಬೇವಿನ ಸೊಪ್ಪನ್ನ ಸೇರಿಸಿ ಫ್ರೈ ಮಾಡ್ಕೊಳ್ಳಿ. ಅದು ಚೆನ್ನಾಗಿ ಫ್ರೈ ಆದಮೇಲೆ ಒಂದು ಅರ್ಧ ಚಿಟಿಕೆಯಷ್ಟು ಅರಿಶಿನ ಪುಡಿನ ಹಾಕಬೇಕು. ಆನಂತರ ಒಂದು ಅರ್ಧ ಸ್ಪೂನಷ್ಟು ಖಾರದ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದನ್ನು ಒಂದು ಅರ್ಧ ನಿಮಿಷದಷ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಅದು ಚೆನ್ನಾಗಿ ಫ್ರೈ ಆದಮೇಲೆ ನಾವು ಕಟ್ ಮಾಡಿ ಎತ್ತಿಟ್ಕೊಂಡಂತಹ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಫ್ರೈ ಮಾಡ್ಕೋಬೇಕು. ಕೊತ್ತಂಬರಿ ಸೊಪ್ಪನ್ನು ಈ ಟೈಮಲ್ಲಿ ಹಾಕೋದ್ರಿಂದ ತುಂಬ ಟೇಸ್ಟ್ ಕೊಡುತ್ತೆ. ಇದು ಚೆನ್ನಾಗಿ ಫ್ರೈ ಆದಮೇಲೆ ನಾವು ಕ್ಲೀನಾಗಿ ತೊಳೆದಿಟ್ಟಂತಹ ಫಿಶ್ದು ಮೊಟ್ಟೆನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಒಂದೇ ಸೈಡ್ ಫಿಶ್ ಮೊಟ್ಟೆನ ಫಿಶ್ ಕತ್ತಿ ಅಂತ ಕೂಡ ಕರೀತಾರೆ. ಸೊ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾನೆ ಲೋ ಫ್ಲೇಮಲ್ಲಿ ಅದು ಚೆನ್ನಾಗಿ ಲೋ ಫ್ಲೇಮಲ್ಲಿ ಕೆಳಗಡೆ ಹೊತ್ತೋದು. ಸೊ ಇಲ್ಲಿ ಫ್ಲೇಮಲ್ಲಿ ಈ ರೀತಿ ಟೆಕ್ಸ್ಚರ್ ಬಂದರೆ ಅದಕ್ಕೆ ನಾವು ಕೋಳಿ ಮೊಟ್ಟೆನ ಹಾಕಬೇಕು. ಇಲ್ಲಿ ನಾನು 2 ಕೋಳಿ ಮೊಟ್ಟೆನ ಒಂದು 7 ಕೋಳಿ ಮೊಟ್ಟೆನ ಹಾಕಬೇಕು. ಸೊ ಈ ರೀತಿ ಮೊಟ್ಟೆ ಎಲ್ಲ ಚೆನ್ನಾಗಿ ಡ್ರೈ ಗ್ರೇವಿ ಎಲ್ಲ ಚೆನ್ನಾಗಿ ಫ್ರೈ ಚೆನ್ನಾಗಿ ಮಿಕ್ಸ್ ಮಾಡಿ. ಇಲ್ಲಾಂದರೆ ಕೆಳಗಡೆ ಲೋ ಫ್ಲೇಮಲ್ಲಿ ಇದು ಫುಲ್ ಡ್ರೈ ಆಗೋದು ಚೆನ್ನಾಗಿ ಫ್ರೈ ಆಯ್ತಾ ಹೊರಳೆ ಇದು ಮರಳು ಥರ ಬಂದ್ಬಿಡುತ್ತೆ. ಇದು ಡ್ರೈ ಆಗಿ ಫ್ರೈ ಆದಮೇಲೆ ಒಂದು ಅರ್ಧದಷ್ಟು ನಿಂಬೆ ರಸನ ಹಿಂಡ್ಕೋಬೇಕು. ಮತ್ತೆ ಲೋ ಫ್ಲೇಮಲ್ಲಿ 1 ನಿಮಿಷದಷ್ಟು ಬಾಡಿಸ್ಕೊಳ್ಳಿ. ಆನಂತರ ನಾವು ತುರಿದಿಟ್ಕೊಂಡಂಥ ಕಾಯಿ ತುರಿನ ಹಾಕಿ ಒಂದು 2 ಸಲ ಮಿಕ್ಸ್ ಮಾಡಿಕೊಂಡ್ರೆ ಟೇಸ್ಟಿಯಾದ ಫಿಶ್ ಬುಜ್ಜಿ ರೆಡಿ ಆಗಿಬಿಡುತ್ತೆ. ತುಂಬ ಟೇಸ್ಟಿಯಾಗಿರುತ್ತೆ ಮತ್ತು ಸಿಂಪಲ್ ಆಗಿ ಕೂಡ ಚಪಾತಿ ದೋಸೆ ಜಸ್ಟ್ ಏನಿಲ್ಲ 5 ನಿಮಿಷ ಸಾಕು ಇದನ್ನು ಮಾಡ್ಕೊಳ್ಳೋಕ್ಕೆ. ಇದನ್ನ ಚಪಾತಿ ರೊಟ್ಟಿ ಅಥವಾ ದೋಸೆ ಜೊತೆ ಸರ್ವ್ ಮಾಡಿ ತುಂಬ ಇಷ್ಟಪಡ್ತಾರೆ. ಯಾರು ಫಿಶ್ನ ತುಂಬ ಇಷ್ಟಪಡ್ತಾರೆ ಅಂತ ಖಂಡಿತ ಇಷ್ಟಪಟ್ಟು ತಿನ್ನೋದಂತ ಗ್ಯಾರಂಟಿ. ಒಂದ್ಸಲಿ ಮಾಡಿ ಟ್ರೈ ಮಾಡಿ. ಸಬ್ಸ್ಕ್ರೈಬ್ ಮಾಡಿ.